ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ದಿನಾಂಕ 30/7/2024. मीठे बच्चे, दुख हरता सुख करता एक बाप है, वही तुम्हारे सब दुख दूर करते हैं. मनुष्य किसी के दुख दूर कर नहीं सकते. ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ದುಃಖ ಹರ್ತ ಸುಖ ಕರ್ತ ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆ ನಮ್ಮ ಎಲ್ಲ ದುಃಖವನ್ನು ದೂರ ಮಾಡ್ತಾರೆ. ಯಾವುದೇ ಮನುಷ್ಯರ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಮಧುರ ಮಕ್ಕಳೇ, ದುಃಖ ಹರ್ತ ಸುಖ ಕರ್ತ ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆ ನಮ್ಮೆಲ್ಲ ಮಕ್ಕಳ ದುಃಖವನ್ನು ದೂರ ಮಾಡುತ್ತಾರೆ. ಮನುಷ್ಯ ಯಾರದೇ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಪ್ರಶ್ನೆ, विश्व में अशांति के कारण क्या है? ಶಾಂತಿ ಸ್ಥಾಪನ್ ಕೇಸೆ ಹೋಗಿ? ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಏನು? ಶಾಂತಿ ಸ್ಥಾಪನೆ ಹೇಗೆ ಆಗುತ್ತೆ? ಉತ್ತರ, विश्व में अशांति के कारण है अनेक धर्म. कलयुग के अंत में जब अनेकता है तब अशांति है. बाप आकर एक सत्य धर्म की स्थापना करते हैं. ತಂದೆ ಉತ್ತರದಲ್ಲಿ ತಿಳಿಸಿದರೆ, ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಅನೇಕ ಧರ್ಮಗಳು ಅಂತಾರೆ ಬಾಬಾ. ಅನೇಕ ಧರ್ಮ ಇರುವ ಕಾರಣ ವಿಶ್ವದಲ್ಲಿ ಅಶಾಂತಿ ಇದೆ. ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಅನೇಕತೆ ಆಗುತ್ತೆ ಆಗ ಅಶಾಂತಿ ಅಂತಾರೆ ಬಾಬಾ. ಎಲ್ಲಿ ಅನೇಕ ಧರ್ಮಗಳು, ಅನೇಕ ಸತ್ಯ ವಿಚಾರಗಳು ಸ್ಟಾರ್ಟ್ ಆಗುತ್ತೆ ಆಗ ವಿಶ್ವದಲ್ಲಿ ಅಶಾಂತಿ ಆಗುತ್ತೆ. ತಂದೆ ಬಂದು ಒಂದು ಸತ್ಯ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ಶಾಂತಿ ಹೋ ಜಾತಿ ಹೇ. ತಂದೆ ಯಾವಾಗ ಬಂದು ಒಂದು ಧರ್ಮದ ಸ್ಥಾಪನೆ ಮಾಡ್ತಾರೆ ಆಗ ಜಗತ್ತಿನಲ್ಲಿ ಶಾಂತಿ ಆಗುತ್ತೆ. तुम समझा सकते हो कि इन लक्ष्मी नारायण के राज्य में शांति थी. पवित्रता धर्म, पवित्र कर्मता, कल्याणकारी बाप फिर से वही नई दुनिया बन रही है, उसमें अशांति का नाम नहीं. ತಂದೆ ತಿಳಿಸಿದರೆ ನೀವು ತಿಳ್ಕೊಬೋದು ಮತ್ತು ಅನ್ನರಿಗೂ ಸಹ ತಿಳಿಸ್ಬೋದು ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಶಾಂತಿ ಇತ್ತು, ಪವಿತ್ರವಾದಂಥ ಧರ್ಮ ಇತ್ತು, ಪವಿತ್ರವಾದಂಥ ಕರ್ಮ ಇತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಕಲ್ಯಾಣಕಾರಿ ತಂದೆ ಪುನಃ ಬಂದು ಅಂತಹ ಒಂದು ಜಗತ್ತನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ಆ ಜಗತ್ತಿನಲ್ಲಿ ಅಶಾಂತಿ ಎಂಬ ಹೆಸರು ಇರೋದಿಲ್ಲ ಅಂತಾರೆ ತಂದೆ. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं. रूहानी बाप को ही ज्ञान का सागर कहा जाता है. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮಿಕ ತಂದೆ ಅಂತ ಜ್ಞಾನ ಸಾಗರ ಪರಮಾತ್ಮನಿಗೆ ಹೇಳಲಾಗುತ್ತೆ. ಮಕ್ಕಳಿಗೂ ಸಹ ತಿಳಿಸಲಾಗ್ತಾ ಇದೆ. ಬಾಂಬೆ ಮೇ ಬಿ ಬಹುತ್ ಸೋಷಲ್ ವರ್ಕರ್ಸ್ ಹೇ, ಉನ್ಕಿ ಮೀಟಿಂಗ್ ಹೋತೆ ರಹತೆ ಹೇ. ಬಾಬಾ ತಿಳಿಸ್ತಾರೆ, ಬಾಂಬೆಯಲ್ಲಿ ಭಾಳಷ್ಟು ಜನ ಸಮಾಜ ಸೇವೆಯನ್ನು ಮಾಡುವಂಥವರಿದ್ದಾರೆ. ಆ ಸಮಾಜ ಸೇವೆ ಮಾಡುವಂಥವರು ಸಹ ಮೀಟಿಂಗನ್ನು ಮಾಡ್ತಾರೆ, ಮೀಟಿಂಗ್ನಲ್ಲಿ ಸೇರ್ತಾರೆ. ಬಾಂಬೆ में खास जहाँ मीटिंग करते हैं उसका नाम है ಭಾರತೀಯ ವಿದ್ಯಾ ಭವನ. ಬಾಬಾ ತಿಳಿಸ್ತಾರೆ, ಭಾರತದಲ್ಲಿ ವಿಶೇಷವಾಗಿ ಎಲ್ಲಿ ಮೀಟಿಂಗ್ ಮಾಡ್ತಾರಲ್ಲ ಆ ಮೀಟಿಂಗಿನ ಹಾಲಿನ ಹೆಸರು ಬಾಬಾ ಹೇಳ್ತಾರೆ, ಅದರ ಹೆಸರೇ ಆಗಿದೆ ಭಾರತೀಯ ವಿದ್ಯಾ ಭವನ ಅಂತ. अब विद्या होती है दो प्रकार की. एक है जिस्मानी विद्या जो स्कूल कॉलेज में दी जाती है. ತಂದೆ ಹೇಳ್ತಿದ್ದಾರೆ, ವಿದ್ಯೆಯಲ್ಲೂ ಸಹ ಎರಡು ಪ್ರಕಾರ ಅಂತಾರೆ ಬಾಬಾ. ಒಂದು ಶಾರೀರಿಕವಾದಂಥ ವಿದ್ಯೆ, ಅದನ್ನು ಶಾಲೆ ಕಾಲೇಜುಗಳಲ್ಲಿ ಕೊಡಲಾಗುತ್ತೆ. अब उसको विद्या भवन कहते हैं. जब वह कोई दूसरी चीज़ है. अब विद्या किसको कहा जाता है यह तो मनुष्य नहीं जानते. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ವಿದ್ಯಾಭವನ ಅಂತ ಹೇಳ್ತಾರೆ. ಅವಶ್ಯವಾಗಿ ಅಲ್ಲಿ ಬೇರೆ ವಸ್ತುನೇ ಇರಬೇಕಲ್ವ ಕೆಲವ್ರದ್ದು. ಆದರೆ ವಿದ್ಯೆ ಅಂತ ಯಾವುದಕ್ಕೆ ಹೇಳಾಗುತ್ತೆ? ವಿದ್ಯೆ ಅಂದರೆ ಈ ಜಗತ್ತಿನಲ್ಲಿ ಮನುಷ್ಯರು ತಿಳ್ಕೊಂಡಿರೋದು ಶಾರೀರಿಕ ವಿದ್ಯೆಯ ಬಗ್ಗೆ. ಆದರೆ ಆತ್ಮಿಕ ವಿದ್ಯೆಯ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇಲ್ಲ, ಮನುಷ್ಯರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಯಾ ತೋ ರೂಹಾನಿ ವಿದ್ಯಾ ಭವನ ಹೋನಾ ಚಾಹಿಯೆ.
ಈ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇಲ್ಲೇನು ಪರಮಾತ್ಮ ನಮಗೆ ಆತ್ಮಿಕ ವಿದ್ಯೆಯನ್ನು ತಿಳಿಸ್ತಿದ್ದಾರೆ, ಇದು ಆತ್ಮಿಕ ವಿದ್ಯೆ ಭವನವಾಗಬೇಕು ಅಂತಾರೆ. ವಿದ್ಯಾ ಜ್ಞಾನಕ್ಕೂ ಕಹ ಜಾತಾ ಹೈ, परमपिता परमात्मा ही ज्ञान का सागर है, ಕೃಷ್ಣ ಕೋ ಜ್ಞಾನ ಕಾ ಸಾಗರ್ ನಹಿ ಕಹೆಂಗೆ. ತಂದೆ ತಿಳಿಸ್ತಿದ್ದಾರೆ. ವಿದ್ಯೆ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ವಿದ್ಯೆ ಅಂದರೆ ಜ್ಞಾನಕ್ಕೆ ಹೇಳಲಾಗುತ್ತೆ. ಪರಂಪಿತ ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾರೆ, ಕೃಷ್ಣನಿಗೆ ಜ್ಞಾನದ ಸಾಗರ ಅಂತ ಹೇಳೋದಿಲ್ಲ. ಶಿವ ಬಾಬಾ ಕಿ ಮಹಿಮಾ ಅಲಗ್ ಹೇ, ಶ್ರೀಕೃಷ್ಣ ಕಿ ಮಹಿಮಾ ಅಲಗ್ ಹೇ. ಭಾರತವಾಸಿ मूंझ पड़े हैं, गीता का भगवान श्री कृष्ण समझ बैठे हैं तो विद्या भवन आदि खोलते रहते हैं, समझते कुछ भी नहीं. ತಂದೆ ಹೇಳ್ತಿದ್ದಾರೆ, ಶಿವ ತಂದೆಯ ಮಹಿಮೆನೇ ಬೇರೆ, ಶ್ರೀಕೃಷ್ಣನ ಮಹಿಮೆನೇ ಬೇರೆ ಅಂತಾರೆ ಬಾಬಾ. ಶಿವ ತಂದೆಯ ಮಹಿಮೆ ಅಂದರೆ ಅವರು ನಿರಾಕಾರಾಗಿದ್ದಾರೆ, ಜನನ ಮರಣ ರಹಿತ ಆಗಿದ್ದಾರೆ. ಶ್ರೀಕೃಷ್ಣ ಏನಾಗಿದ್ದಾರೆ? ದೇಹಧಾರಿಯಾಗಿದ್ದಾರೆ, ಜನನ ಮರಣ ಚಕ್ರದಲ್ಲೇ ಬರ್ತಾರೆ. ಹಾಗಾಗಿ ಶಿವ ಪರಮಾತ್ಮ ಜ್ಞಾನದ ಸಾಗರ, ಅವರ ಮಹಿಮೆನೇ ಬೇರೆ, ಶ್ರೀಕೃಷ್ಣನ ಮಹಿಮೆನೇ ಬೇರೆ ಅಂತಾರೆ. ಭಾರತವಾಸಿಗಳು ಇದರಲ್ಲೇ ಗೊಂದಲಕ್ಕೊಳಗಾಗ್ತಾರೆ ಅಂತಾರೆ ಬಾಬಾ. ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವಿದ್ಯಾಭವನ ಇತ್ಯಾದಿಯನ್ನು ತೆರೀತಾ ಹೋಗ್ತಾರೆ, ಅರ್ಥವನ್ನು ತಿಳ್ಕೊಂಡಿಲ್ಲ. ವಿದ್ಯೆಯನ್ನು, ಜ್ಞಾನದ ವಿದ್ಯೆಯನ್ನು ಕೊಡುವಂಥವ್ರು ಯಾರು ಅಂತ. ವಿದ್ಯೆ ಹೇ ಗೀತಾ ಕಾ ಜ್ಞಾನ, वह ज्ञान तो यही एक बाप में, जिसको ज्ञान का सागर कहा जाता है, जिसे मनुष्य मात्र जानते नहीं है. ವಿದ್ಯೆ ಅಂದರೆ ಗೀತ ಜ್ಞಾನ ಅಂತ ಹೇಳಲಾಗುತ್ತೆ. ಆ ಜ್ಞಾನ ಕೇವಲ ಒಬ್ಬ ತಂದೆಯಲ್ಲಿದೆ, ಅದರಿಂದ ಆ ತಂದೆಗೆ ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. ಆದರೆ ಮನುಷ್ಯ ಮಾತ್ರರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ಭಾರತವಾಸಿयों का धर्म शास्त्र तो वास्तव में ही एक ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತಾ. ಭಾರತವಾಸಿಗಳ ಧರ್ಮಶಾಸ್ತ್ರ ವಾಸ್ತವದಲ್ಲಿ ಹೇಳಬೇಕಾದ್ರೆ ಒಂದೇ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ ಅಂತಾರೆ ಬಾಬಾ. अब भगवान किसको कहा जाए, वह भी इस समय भारतवासी समझते नहीं. या तो श्री कृष्ण को कहा देते हैं, राम को, या अपने को ही परमात्मा कहा देते. अब तो समय भी ತಮೋ ಪ್ರಧಾನ್ ಹಿ ರಾವಣ ರಾಜ್ ಹೇನ. ಬಾಬಾ ತಿಳಿಸ್ತಾ ಇದ್ದಾರೆ, ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ? ಅದಕ್ಕೆ ಹೇಳ್ತಿದ್ದಾರೆ, ಈ ಸಮಯದ ಭಾರತವಾಸಿಗಳು ತಿಳ್ಕೊಂಡೇ ಇಲ್ಲ ಪರಮಾತ್ಮ ಅಂದರೆ ಯಾರು ಅಂತ. ಹಾಗಾಗಿ ಕೃಷ್ಣನಿಗೆ ಹೇಳ್ತಾ ಹೋಗ್ತಾರೆ, ರಾಮನಿಗೆ ಹೇಳ್ತಾ ಹೋಗ್ತಾರೆ, ಅಥವಾ ತಮ್ಮನ್ನೇ ತಾವೇನಂತ ಹೇಳ್ತಾರೆ? ಪರಮಾತ್ಮ ಅಂತ ಹೇಳ್ಕೊಳ್ತಾರೆ. ಅಂದರೆ ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ? ಸಮಯನೂ ತಮೋ ಪ್ರಧಾನ, ಜಗತ್ತು ತಮೋ ಪ್ರಧಾನ, ಆತ್ಮಗಳು ತಮೋ ಪ್ರಧಾನ. ಯಾಕೆಂದರೆ ರಾವಣನ ರಾಜ್ಯ ಅಲ್ವಾ ಅಂತಾರೆ ಬಾಬಾ. ತುಮ್ ಬಚ್ಚೆ ಜಬ್ ಕಿಸ್ಕೋ ಸಮझाते हो तो बोलो, शिव भगवान वाच. पहले तो यह समझे कि ज्ञान का सागर एक ही परमपिता परमात्मा है, जिसका नाम है शिव. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಯಾವಾಗ ಇದನ್ನು ಯಾರಿಗಾದರೂ ತಿಳಿಸ್ತೀರ ಅಂದರೆ ಹೇಳಬೇಕು, ಇದು ಶಿವ ಭಗವಾನ್ ವಾಚಾಗಿದೆ, ಶಿವ ಪರಮಾತ್ಮನ ಮಹಾವಾಕ್ಯ ಆಗಿದೆ. ಮೊಟ್ಟ ಮೊದಲು ಅವರಿಗೆ ತಿಳಿಸ್ಬೇಕು, ಜ್ಞಾನದ ಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆ ಪರಮಾತ್ಮನ ಹೆಸರೇ ಆಗಿದೆ ಶಿವ. ಶಿವರಾತ್ರಿ भी मनाते हैं, परंतु किसको भी समझ में नहीं आता है. जब शिव आया हुआ है तब तो ರಾತ್ರಿ मनाते हैं. ತಂದೆ ತಿಳಿಸ್ತಾ ಇದ್ದಾರೆ, ಪ್ರತಿ ವರ್ಷವೂ ಎಲ್ಲರೂ ಏನು ಮಾಡ್ತಾರೆ? ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾರೆ. ಆದರೆ ಯಾರ ತಿಳುವಳಿಕೆಯಲ್ಲೂ ಸಹ ಬಂದಿಲ್ಲ ಅವಶ್ಯವಾಗಿ ಶಿವ ತಂದೆ ಬಂದಿದ್ದಾರೆ, ಅದಕ್ಕೆ ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ ಅಂತ. ಶಿವ ಕೌನ್ ಹೈ ಯಹ ಭಿ ನಹಿ ಜಾನ್ತೆ. ಬಾಪ್ ಕಹತೆ ಭಗವಾನ್ ತೋ ಸಬ್ಕಾ ಏಕ್ ಹಿ ಹೈ, सब आत्मा है, भाई भाई है. आत्माओं का बाप एक ही परमपिता परमात्मा है, उनको ही ज्ञान का सागर कहेंगे. ತಂದೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ತಂದೆ? ಶಿವ ಅಂತ ಯಾರಿಗೆ ಹೇಳಲಾಗುತ್ತೆ? ಇದು ಯಾರಿಗೂ ಸಹ ಗೊತ್ತಿಲ್ಲ. ಆದ್ದರಿಂದ ತಂದೆ ಹೇಳ್ತಾರೆ, ಭಗವಂತ ಅಂದರೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಆತ್ಮರು ಸಹೋದರರಾಗಿದ್ದೀವಿ. ನಾವು ಆತ್ಮಗಳ ತಂದೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ, ಅವರಿಗೆ ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. ದೇವತೆಗಳಲ್ಲಿ ಜ್ಞಾನ ಇಲ್ಲ. ಯಾವ ಜ್ಞಾನ? ಕೌನ್ಸ ಜ್ಞಾನ? रचेता और रचना के आदि मध्य अंत का ज्ञान
ಕೊಯ್ ಮನುಷ್ಯ ಮಾತ್ರ ಮೇ ನಹೀ ಹೈ. ತಂದೆ ಹೇಳ್ತಿದ್ದಾರೆ ಯಾವ ಜ್ಞಾನ ಇಲ್ಲ ದೇವತೆಗಳಲ್ಲಿ? ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಮನುಷ್ಯರಲ್ಲಿ ಇಲ್ಲ ಅಂತಾರೆ ಬಾಬಾ. कहते भी है प्राचीन ऋषि मुनि नहीं जानते थे, प्राचीन का भी अर्थ नहीं जानते. सत्युग त्रेता हुआ प्राचीन, ಸತ್ಯುಗ್ ಹೇ ನೈ ದುನಿಯಾ. ತಂದೆ ಹೇಳ್ತಾರಲ್ವ, ಪ್ರಾಚೀನ ಋಷಿ ಮುನಿಗಳಿಗೂ ಸಹ ಗೊತ್ತಿಲ್ಲ. ಅಂದರೆ ಪ್ರಾಚೀನ ಅಂದರೆ ಅರ್ಥ ಯಾರಿಗೂ ಗೊತ್ತೇ ಇಲ್ಲ. ಪ್ರಾಚೀನ ಅಂದರೆ ಯಾವುದು? ಸತ್ಯುಗ, ತ್ರೇತ್ರಯುಗ, ಅದು ಪ್ರಾಚೀನ ಅಂತಾರೆ ಬಾಬಾ. ಆ ಸತ್ಯುಗದಲ್ಲಿ ಋಷಿ ಮುನಿಗಳು ಇರ್ತಾರ? ಇರೋದಿಲ್ಲ. ಸತ್ಯುಗ ಅಂದರೆ ಹೊಸ ಜಗತ್ತು. ವಹತ್ತು ಋಷಿ ಮುನಿ ತೇಹಿ ನಹಿ, वह ऋषि मुनि आदि सब बाद में आए हैं, वह भी इस ज्ञान को नहीं जानते. नेति नेति कह देते हैं, वही जानते नहीं तो भारतवासी जो अभी तमोगुणी हो गए वह कैसे जान सकते. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಸತ್ಯುಗದಲ್ಲಿ ಯಾರಿರೋದಿಲ್ಲ? ಋಷಿ ಮುನಿಗಳಿರೋದಿಲ್ಲ. ಇಲ್ಲಿ ಋಷಿ ಮುನಿ ಇತ್ಯಾದಿ ನಂತರ ಬರ್ತಾ ಹೋಗ್ತಾರೆ. ಆದರೆ ಅವರಿಗೂ ಸಹ ಈ ಜ್ಞಾನ ಗೊತ್ತಿಲ್ಲ ಅಂತಾರೆ ಬಾಬಾ. ಯಾವ ಜ್ಞಾನ? ರಚಯಿತ ಮತ್ತು ರಚನೆಯ ಜ್ಞಾನ. ಆದ್ದರಿಂದ ಕೇಳಿದಾಗ ಅವರೆಲ್ಲ ಏನು ಹೇಳ್ತಾರೆ? ಋಷಿ ಮುನಿಗಳೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಭಾರತವಾಸಿಗಳಿಗೆ ಇವರು ಋಷಿ ಮುನಿಗೆ ಗೊತ್ತಿಲ್ಲ ಅಂದರೆ ಭಾರತವಾಸಿಗಳೆಲ್ಲ ಏನಾಗಿದ್ದಾರೆ? ತಮೋಗುಣಿಯಾಗಿದ್ದಾರೆ. ಮತ್ತು ಅವ್ರಿಗೆ ಹೆಂಗೆ ಗೊತ್ತು ಅಂತ ಹೇಳ್ತಾರೆ ಬಾಬಾ. इस समय साइंस का घमंड भी कितना है. इस साइंस द्वारा समझते भारत स्वर्ग बन गया है. इसको माया का पंप कहा जाता है. ಬಾಬಾ ತಿಳಿಸಿದರೆ ಈ ಸಮಯದಲ್ಲಿ ವಿಜ್ಞಾನದ ಭಾಳಷ್ಟು ಆಡಂಬರ ಇದೆ, ಭಾಳಷ್ಟು ಶೋ ಇದೆ ಅಂತಾರೆ ಬಾಬಾ. ಹಾಗಾಗಿ ವಿಜ್ಞಾನಿಗಳು ಸೈನ್ಸಿನ ಮೂಲಕ ತಿಳ್ಕೊಂಡಿದ್ದಾರೆ. ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಈಗ ಭಾರತ ಸ್ವರ್ಗ ಆಗಿದೆ ಅಂತ. ಯಾಕೆಂದರೆ ಮಾಯೆ ಆಡಂಬರ ಅಷ್ಟೊಂದಿದೆ ಅಂತಾರೆ ಬಾಬಾ. फॉल ऑफ पंप का एक नाटक भी है. कहते भी है कि इस समय भारत का पतन है, सत्युग में है उत्थान है. ಬಾಬಾ ಹೇಳ್ತಾರೆ ಫಾಲ್ ಆಫ್ ಪಂಪ್ ಅಂತ ಒಂದು ನಾಟಕನೂ ಇದೆ ಅಂತಾರೆ ಬಾಬಾ. ಅಂದರೆ ಆಡಂಬರದ ಒಂದು ನಾಟಕ. ಅದಕ್ಕೆ ಹೇಳಲಾಗುತ್ತೆ ಈ ಸಮಯದಲ್ಲಿ ಭಾರತ ಎಷ್ಟು ಪತನಕ್ಕೆ ಹೋಗ್ಬಿಟ್ಟಿದೆ ಅಂತಾರೆ. ವಿಜ್ಞಾನದ ಆಡಂಬರದಿಂದ ಭಾರತ ಇವತ್ತೇನಾಗಿದೆ? ಪತನಕ್ಕೆ ಬಂದಿದೆ. ಸತ್ಯುಗ ಏನಿತ್ತು? ಉನ್ನತವಾಗಿತ್ತು. ಅದೇ ಭಾರತ ಈಗೇನಾಗೋಗ್ಬಿಟ್ಟಿದೆ? ಪತನ ಆಗಿದೆ. ಯಾಕೋ ಈ ಸ್ವರ್ಗ ತೊಡಿಗೆ ಈ ಪತನ ಆಗಿರುವಂತಹ ಭಾರತಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯನಾ? ಯಾ ತೋ ಮಾಯಾ ಕಾ ಪಂಪ್ ಹೇ ಇನ್ಕೋ ಖತಮ್ ಹೋನಾ ಹೀ ಹೇ. ಬಾಬಾ ಬಾಯಿದು ಏನೆಲ್ಲ ಶೋ ಆಗಿದೆಯಲ್ಲ, ಈ ಶೋ ಏನು ಅತಿಯಾಗಿ ಆಗಿದೆ, ಇದು ಒಂದಿನ ಅಂತ್ಯ ಆಗುತ್ತೆ, ಎಲ್ಲ ಸಮಾಪ್ತಿ ಆಗುತ್ತೆ. मनुष्य समझते विमान है, बड़े बड़े महल है, बिजली है, यही ಸ್ವರ್ಗ है. ಮನುಷ್ಯರೆಲ್ಲ ತಿಳ್ಕೊಂಡಿದ್ದಾರೆ ಇಲ್ಲೆಲ್ಲ ಏರೋಪ್ಲೇನ್, ಹೆಲಿಕಾಪ್ಟರ್, ದೊಡ್ಡ ದೊಡ್ಡ ಬಂಗಲೆಗಳು, ಭಾಳಷ್ಟು ಕರೆಂಟು, ಇಷ್ಟೆಲ್ಲ ವಿದ್ಯುತ್ ಇತ್ಯಾದಿ ಇರುವ ಕಾರಣ ಇದೇ ಸ್ವರ್ಗ ಅಂತ ತಿಳ್ಕೊಂಬಿಟ್ಟಿದ್ದಾರೆ. कोई मरता है तो भी कहते स्वर्गवासी हुआ, इसे भी समझते नहीं कि स्वर्ग गया तो जरूर स्वर्ग कोई ಅವ್ರು ತಂದೆ ಹೇಳ್ತಿದ್ದಾರೆ, ಯಾರಾದರೂ ಶರೀರವನ್ನು ಬಿಟ್ಟರೆ ಏನಾದರೂ ಸ್ವರ್ಗವಾಸಿಗಳಾದರು, ಸ್ವರ್ಗಸ್ಥರಾದರು ಅಂತ. ಅಂದರೆ ಇದನ್ನು ತಿಳ್ಕೊಂಡೇ ಇಲ್ಲ. ಸ್ವರ್ಗಕ್ಕೆ ಹೋದ್ರು ಅಂದರೆ ಸ್ವರ್ಗ ಅಂದರೆ ಇನ್ನೊಂದು ಇರಬೇಕಲ್ವ? ಹಾಗಾದರೆ ಯಾತೋ ರಾವಣ ಕಾ ಪಂಪ್ ಹೇ, ಬೇಹದ್ ಕಾ ಬಾಪ್ ಸ್ವರ್ಗ ಕಿ ಸ್ಥಾಪನಾ ಕರೇ ಹೇ. ತಂದೆ ಹೇಳ್ತಿದ್ದಾರೆ ಇಲ್ಲಿ ಮಾಯೆಯ ಶೋ ಇದೆ. ಬೇಹದ್ದಿನ ತಂದೆ ಸ್ವರ್ಗವನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. इस समय है जेटी पेटी माया और ईश्वर की, असली दुनिया और ईश्वरी दुनिया की. ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಪೈಪೋಟಿಯಾಗಿದೆ. ಯಾವುದರೊಂದಿಗೆ ಪೈಪೋಟಿ? ಈ ಮಾಯೆ ಮತ್ತು ಈಶ್ವರನದು. ಅಂದರೆ ಅಸಲಿ ಜಗತ್ತು ಮತ್ತು ಈಶ್ವರ ಜಗತ್ತಿನ ಪೈಪೋಟಿ ನಡೀತಾ ಇದೆ. यह भी भारतवासियों को समझाना पड़े, दुख तो अंजुन बहुत आने वाले है, अतः दुख आना है. स्वर्ग तो होते हैं सत्युग में, कलयुग में हो न सके. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಭಾರತವಾಸಿಗಳಿಗೆ ತಿಳಿಸ್ಕೊಡ್ಬೇಕು. ಈಗ ದುಃಖ ಅಂತೂ ಭಾಳಷ್ಟು ಬರುವಂಥದ್ದಿದೆ. ಅಪಾರವಾದಂಥ ದುಃಖ ಬರುತ್ತೆ. ಸ್ವರ್ಗ ಅಂದರೆ ಸತ್ಯುಗದಲ್ಲಿರುತ್ತೆ.
ಕಲಿಯುಗದಲ್ಲಿ ಸ್ವರ್ಗ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಹ ಬಿ ಕಿಸ್ಕೋ ಪತಾ ನಹೀ ಹೇ ಪುರುಷೋತ್ತಮ ಸಂಗಮಿಗೂ ಕಿಸ್ಕೋ ಕಹಾ ಜಾತಾ ಹೈ. ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬಾ. ಯಾವುದರ ಬಗ್ಗೆ? ಪುರುಷೋತ್ತಮ ಸಂಗಮಯುಗದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಇದರ ಬಗ್ಗೆ ಎಲ್ಲರೂ ಹೇಳ್ತಾರೆ. ಸಂಗಮಯುಗದ ಬಗ್ಗೆ ಯಾರು ಹೇಳಲ್ಲ, ಯಾಕೆಂದರೆ ಅದು ಪುರುಷೋತ್ತಮ ಸಂಗಮಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಯಹ ಬಿ ಬಾಪ್ ಸಮझाते हैं ज्ञान है दिन भक्ति है रात अंधियार में धक्के खाते रहते हैं. भगवान से मिलने के लिए कितने ವೇದ ಶಾಸ್ತ್ರಾದಿ ಪಡ್ತೆ हैं. ಬಾಬಾ ತಿಳಿಸ್ತಾ ಇದ್ದಾರೆ, ಜ್ಞಾನ ಅಂದರೆ ಹಗಲು, ಭಕ್ತಿ ಅಂದರೆ ರಾತ್ರಿ. ಈಗ ನೋಡ್ರಿ, ಅಂಧಕಾರದಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಭಗವಂತನನ್ನು ಮಿಲನ ಮಾಡಲಿಕ್ಕಾಗಿ ಎಷ್ಟೊಂದೆಲ್ಲ ವೇದ ಶಾಸ್ತ್ರ ಇತ್ಯಾದಿಯನ್ನು ಓದ್ತಾರೆ. ಬ್ರಹ್ಮ ಕಾ ದಿನ और रात सो ब्राह्मणों का दिन और रात. सच्चे मुख वंशवले ब्राह्मण तुम हो वा तो है ಕಲಿಯುಗಿ ಕುಕ ವಂಶವಲ್ಲಿ ಬ್ರಾಹ್ಮಣ. ತಂದೆ ಹೇಳ್ತಾ ಇದ್ದಾರೆ, ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ. ಬ್ರಹ್ಮನ ಹಗಲು ಮತ್ತು ರಾತ್ರಿ ಅಂದರೆ ತಾವೇ ಸತ್ಯವಾದಂತಹ ಮುಖವಂಶವಳಿ ಬ್ರಾಹ್ಮಣರು ತಾವು ಅಂತಾರೆ ಬಾಬಾ. ಅವರೆಲ್ಲ ಏನಾಗಿದ್ದಾರೆ? ಕಲಿಯುಗದ ಕುಕವಂಶವಳಿ ಬ್ರಾಹ್ಮಣರು. ತುಮ್ ಹೋ ಪುರುಷೋತ್ತಮ ಸಂಗಮಿಗಿ ಬ್ರಾಹ್ಮಣ ಯಾ ಬಾತೆ ಅವ್ರ ಕೋಯಿ ನಹಿ ಜಾನ್ತೆ. ಬಾಬಾ ತಿಳಿಸ್ತಿದ್ದಾರೆ, ಸಚ್ಚೆ ಮುಖವಂಶವಳಿ ಬ್ರಾಹ್ಮಣ ತುಮ್ ಹೋ ವಹ ತೋ ಹೇ ಕಲಿಯುಗಿ ಕುಕುವಂಶವಳಿ ಬ್ರಾಹ್ಮಣ. ತುಮ್ ಹೋ ಪುರುಷೋತ್ತಮ ಸಂಗಮಿಗಿ ಬ್ರಾಹ್ಮಣ ಯಾ ಬಾತೆ ಅವ್ರ ಕೋಯಿ ನಹಿ ಜಾನ್ತೆ. ತಂದೆ ಹೇಳ್ತಿದ್ದಾರೆ, ತಾವೇ ಸತ್ಯವಾದಂತಹ ಮುಖವಂಶವಳಿ ಬ್ರಾಹ್ಮಣರು. ಅವರೆಲ್ಲ ಕಲಿಯುಗದ ಕುಕವಂಶವಳಿ ಬ್ರಾಹ್ಮಣರು. ತಾವೆಲ್ಲ ಪುರುಷೋತ್ತಮ ಸಂಗಮಿಗೆ ಬ್ರಾಹ್ಮಣರಾಗಿದ್ದೀರಾ ಅಂತಾರೆ ಬಾಬಾ. ಈ ಮಾತಿನ ಬಗ್ಗೆ ಅವ್ರಿಗೆ ಯಾರಿಗೂ ಸಹ ಗೊತ್ತೇ ಇಲ್ಲ. ಯಾ ಬಾತೆ ಜಬ್ ಸಮझे ತಬ್ ಬುದ್ಧಿ ಮೇ ಆಯಿ ಕಿ ಹಮ್ ಯಹ ಕ್ಯಾ ಕರ್ ರಹೆ ಹೈ. ಭಾರತ ಸತೋ ಪ್ರಧಾನತಾ ಜಿಸ್ಕೋ ಹಿ ಸ್ವರ್ಗ ಕಹಾ ಜಾತಾ ಹೈ. ತಂದೆ ಹೇಳ್ತಿದ್ದಾರೆ, ಯಾವಾಗ ಮಾತು ಬುದ್ಧಿಯಲ್ಲಿ ಬರುತ್ತೆ ಆಗ ಗೊತ್ತಾಗುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ. ಭಾರತ ಮೊದಲು ಸತೋ ಪ್ರಧಾನ ಆಗಿತ್ತು, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗ್ತಿತ್ತು. तो जरूर यह नर्क है, तब तो नर्क से स्वर्ग में जाते हैं. वह शांति भी है, सुख भी है. ಲಕ್ಷ್ಮೀನಾರಾಯಣ ಕ ರಾಜ್ಯನ ತಂದೆ ಹೇಳ್ತಾ ಇದ್ದಾರೆ, ಅವಶ್ಯವಾಗಿ ಇದು ನರ್ಕ ಆಗಿದೆ. ನರ್ಕ ಇದ್ದಂಥದ್ದು, ನರ್ಕದಿಂದ ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಿ? ಸ್ವರ್ಗಕ್ಕೆ ಹೋಗ್ತೀವಿ. ಆ ಸ್ವರ್ಗದಲ್ಲಿ ಶಾಂತಿನೂ ಇದೆ, ಸುಖನೂ ಇದೆ, ಲಕ್ಷ್ಮೀನಾರಾಯಣ ರಾಜ್ಯ ಇರುತ್ತಲ್ವ. तुम समझा सकते हो मनुष्यों की वृद्धि कैसे कम हो सकते हैं, अशांति कैसे कम हो सकते हैं. ಅಶಾಂತಿ ಯಹಿ ಪುರಾಣೆ ದುನಿಯಾ ಕಲಿಯುಗ ಮೇ. ತಂದೆ ತಿಳಿಸ್ತಾ ಇದ್ದಾರೆ, ನೀವೆಲ್ಲ ತಿಳ್ಕೊಂಡಿರ್ಬೋದು, ತಿಳಿಸ್ಕೊಡ್ಬೋದು. ಬಾಬಾ ಹೇಳ್ತಾರೆ, ಏನು ತಿಳ್ಕೊಂಡಿದ್ದೀವಿ? ಮನುಷ್ಯರ ವೃದ್ಧಿ ಹೇಗಾಗಲಿಕ್ಕೆ ಸಾಧ್ಯ, ಹೇಗೆ ಕಡಿಮೆ ಆಗುತ್ತೆ? ಅಶಾಂತಿ ಹೇಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ? ಏಕೆಂದರೆ ಅಶಾಂತಿ ಅಂದರೆ ಈ ಹಳೆಯ ಕಲಿಯುಗದ ಜಗತ್ತಿದಾಗಿದೆ. ಹೊಸ ಜಗತ್ತಿನಲ್ಲಿ ಶಾಂತಿ ಇರುತ್ತೆ. ಸ್ವರ್ಗ ಮೇ ಶಾಂತಿ ಏನು ಉನ್ಕೋ ಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಹಾ ಜಾತಾ ಹೈ. ಹಿಂದೂ ಧರ್ಮ ತೋ ಅಭಿ ಕಾ ಹೈ, ಇನ್ಕೋ ಆದಿ ಸನಾತನ್ ಧರ್ಮ ನಹಿ ಕಹ ಸಕ್ತೆ. ತಂದೆ ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲಿ ಶಾಂತಿ ಇರುತ್ತಲ್ವ, ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಾಗುತ್ತೆ. ಹಿಂದೂ ಧರ್ಮ ಅಂದರೆ ಈಗ, ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮಕ್ಕೆ. या तो हिंदुस्तान के नाम पर हिंदू कह देते. आदि सनातन देवी देवता धर्म था यह कंप्लीट पवित्रता, सुख, ಶಾಂತಿ, ಹೆಲ್ತ್, ವೆಲ್ತ್ ಆದಿ ಸಪ್ತ. ಬಾಬಾ ಹೇಳ್ತಿದ್ದಾರೆ, ಹಿಂದೂಸ್ತಾನ್ ಎಂಬ ಹೆಸರವನ್ನು ಹಿಂದೂಗಳು ಏನು ಮಾಡಿದ್ದಾರೆ? ಇಟ್ಕೊಂಡಿದ್ದಾರೆ. ಹಿಂದೂಸ್ತಾನ್ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ಧರ್ಮದಲ್ಲಿ ಸಂಪೂರ್ಣವಾಗಿ ಪವಿತ್ರತೆ, ಸುಖ, ಶಾಂತಿ, ಆರೋಗ್ಯ ಎಲ್ಲವೂ ಇತ್ತು. ಅಭಿ ಪುಕಾರ್ತೆ ಹಮ್ ಪತಿತ್ ಹೇ, ಯೇ ಪತಿತ್ ಪಾವನ್ आवो. अब प्रश्न है, पतित पावन कौन है? ಶ್ರೀ ಕೃಷ್ಣ ಕೋ ತೋ ನಹಿ ಕಹೆಂಗೆ. ತಂದೆ ಹೇಳ್ತಾರೆ, ಎಲ್ಲರೂ ಸಹ ಕರಿತಿದ್ವಲ್ವ, ಈಗೇನಂತ ಕರೀತಾರೆ?
ನಾವೆಲ್ಲರೂ ಪತಿತರಾಗಿದ್ದೀವಿ, ಏ ಪತಿತ ಪಾವನ ಬಾ ಅಂತ ಹೇಳಿ. ಈಗ ಪ್ರಶ್ನೆ ಹಾಗಾದರೆ ಪತಿತ ಪಾವನ ಅಂದರೆ ಯಾರು? ಪತಿತ ಪಾವನ ಅಂತ ಶ್ರೀಕೃಷ್ಣನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. पतित पावन परमपिता परमात्मा ही ज्ञान का सागर है, वही आकर पढ़ाते हैं, ज्ञान को पढ़ा ही कहा जाता है. ತಂದೆ ತಿಳಿಸಿದರೆ ಪತಿತ ಪಾವನ ಪರಂಪಿತ ಪರಮಾತ್ಮ ಅಂತ ಜ್ಞಾನದ ಸಾಗರ ತಂದೆ ಹೇಳಲಾಗುತ್ತೆ. ಆ ತಂದೆನೇ ಬಂದು ಓದಿಸ್ತಾರೆ. ಜ್ಞಾನಕ್ಕೆ ಶಿಕ್ಷಣ ವಿದ್ಯೆ ಅಂತ ಹೇಳಲಾಗುತ್ತೆ. ಸಾರಾ ಮದರ್ ಹೇ ಗೀತಾ ಪರ್ ತುಮ್ ಅಭಿ ಪ್ರದರ್ಶನಿ ಮ್ಯೂಸಿಯಂ ಆದಿ ಬನಾತೆ ಹೋ, लेकिन तक बीके का अर्थ नहीं समझते. ತಂದೆ ತಿಳಿಸಿದರೆ ಎಲ್ಲ ಆಧಾರ ಗೀತೆಯ ಮೇಲಿದೆ. ತಾವೆಲ್ಲರೂ ಸಹಾಯ ಮಾಡ್ತೀರಿ, ಪ್ರದರ್ಶನಿ ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡ್ತೀರಿ. ಆದರೆ ಈಗ ಬೀಕೆಯ ಅರ್ಥ ಯಾರೂ ಸಹ ತಿಳ್ಕೊಂಡಿಲ್ಲ. समझते या कोई नई धर्म है, सुनते हैं समझते कुछ नहीं. बाबा ने कहा है बिल्कुल तमो प्रधान पत्थर बुद्धि है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಿಳ್ಕೊಂಡಿದ್ದಾರೆ ಇದೇನು ಏನಾಗಿದೆ ಹೊಸ ಧರ್ಮ ಆಗಿದೆ ಅಂತ ಹೇಳ್ತಾರೆ, ಕೇಳ್ತಾರೆ, ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ ಇದು ಸಂಪೂರ್ಣವಾಗಿ ಇಡೀ ಜಗತ್ತು ಮಾನವರ ಬುದ್ಧಿ ಏನಾಗಿದೆ, ತಮೋ ಪ್ರಧಾನ ಬುದ್ಧಿಯಾಗಿದೆ ಅಂತಾರೆ. इस समय साइंस घमंड भी बहुत बन गए हैं, साइंस से ही अपना विनाश कर लेती है, तो पत्थर बुद्धि कहेंगे ना. ಈ ಸಮಯದಲ್ಲಿ ವಿಜ್ಞಾನದ ಭಾಳಷ್ಟು ಏನಾಗೋಗ್ಬಿಟ್ಟಿದೆ, ಆಡಂಬರ ತುಂಬ್ಕೊಂಡ್ಬಿಟ್ಟಿದೆ ಅಂತಾರೆ ಬಾಬಾ. ವಿಜ್ಞಾನದಿಂದ ತಮ್ಮ ಕುಲವನ್ನು ಏನು ಮಾಡ್ತಾರೆ, ವಿನಾಶವನ್ನು ಮಾಡ್ಕೊಳ್ತಾರೆ. ಅಂದರೆ ಅರ್ಥ ಏನು, ಕಲ್ಲು ಬುದ್ಧಿಯವರು. ಪಾರಸ್ ಬುದ್ಧಿ ತುಡಿಹಿಕೆ ಹಂಗೆ ತಮ್ಮ ಕುಲವನ್ನೇ ತಾವೇ ಬಡದಾಡಿ ಭಂಸನ ಹಾಕಿ ವಿನಾಶ ಮಾಡ್ಕೊಳ್ತಾರೆ. ಅಂದರೆ ಅವರಿಗೆ ಪಾರಸ ಬುದ್ಧಿಯವರು ಅಂತ ಹೇಳಲಿಕ್ಕಾಗತ್ತಾ? ಬಾಮ್ ಸಾದಿ ಬನಾತೆ ಹಿ ಅಪನೆ ವಿನಾಶ ಕೆ ಲಿಯೆ, ऐसा नहीं शंकर कोई विनाश करता है, नहीं, इन्होंने अपने विनाश के लिए सब बनाया है, परंतु तमो प्रधान पत्थर बुद्धि समझते नहीं है. ತಂದೆನ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ನೋಡ್ರಿ, ಪಾರಸ ಬುದ್ಧಿಯವರಂತ ಹೇಳಲಿಕ್ಕಾಗತ್ತಾ? ಬಾಂಬ್ಸ್ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದಾರೆ ತಮ್ಮ ದೇಶವನ್ನು, ತಮ್ಮ ಕುಲವನ್ನು ವಿನಾಶ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಲ್ಲ, ಶಂಕರ ಏನಾದರೂ ವಿನಾಶ ಮಾಡ್ತಾರಾ? ಇಲ್ಲ. ತಮ್ಮ ಕುಲವನ್ನು, ಮಾನವರು ತಮ್ಮ ಕುಲವನ್ನು ತಾವೇ ಏನು ಮಾಡ್ತಾರೆ, ವಿನಾಶ ಮಾಡ್ಕೊಳ್ಳಿಕ್ಕಾಗಿ ಇಷ್ಟೊಂದೆಲ್ಲ ವಿನಾಶಿ ಸಾಮಗ್ರಿಗಳನ್ನು ತಯಾರಿ ಮಾಡಿದ್ದಾರೆ. ಅಂದರೆ ತಮ್ಮ ಪ್ರಧಾನ ಕಲ್ಲು ಬುದ್ಧಿಯವರು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. जो कुछ बनाते हैं इस पुराने सृष्टि के विनाश के लिए, विनाश हो तो फिर नई दुनिया की जय जयकार हो. ತಂದೆ ಹೇಳ್ತಾ ಇದ್ದಾರೆ, ಏನೆಲ್ಲ ಮಾಡಿದ್ದಾರೆ ಈ ಹಳೆ ಸೃಷ್ಟಿ ವಿನಾಶಕ್ಕಾಗಿಯೇ ಅವನ್ನೆಲ್ಲ ತಯಾರಿ ಮಾಡಿದ್ದಾರೆ. ವಿನಾಶ ಆಗುತ್ತೆ ಅಂದರೆ ಹೊಸ ಜಗತ್ತಿಂದ ಏನಾಗುತ್ತೆ, ಇಲ್ಲಿ ಜಯ ಜಯಕಾರ ಆಗುತ್ತೆ ಅಂತಾರೆ. ವಾತೋ ಸಮಜತೆ ಸ್ತ್ರೀಯೋಂ ಕಾ दुख कैसे दूर करे, परंतु मनुष्य थोड़ी ही किसका दुख दूर कर सकते हैं. दुख हरता सुख करता ही एक ही बाप है. ಬಾಬಾ ತಿಳ್ಕೊಂಡಿದ್ದಾರೆ. ಈಗ ನೋಡ್ರಿ, ಅವ್ರು ಏನಾದರೂ ತಿಳ್ಕೊಂಡಿದ್ದಾರಾ? ಈಗ ಅನೇಕರು ಜನರು ಏನಿದ್ದಾರೆ, ದುಃಖಿಗಳಿದ್ದಾರೆ. ಸ್ತ್ರೀಯರು ಸಹ ಎಷ್ಟೊಂದು ದುಃಖ ಇದ್ದಾರೆ. ಆ ಎಲ್ಲ ಸ್ತ್ರೀಯರ ದುಃಖವನ್ನು ದೂರ ಹೇಗೆ ಮಾಡೋದು? ಮನುಷ್ಯರು ಯಾರ್ದಾದ್ರೂ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯನಾ? ದುಃಖಹರ್ತ ಸುಖಕರ್ತ ಅಂತ ಕೇವಲ ಒಬ್ಬ ತಂದೆಗೆ ಹೇಳಲಾಗುತ್ತೆ. ದೇವತೋಂಕೋ ಭಿ ನಹಿ ಕಹೆಂಗೆ, ದುಃಖಹರ್ತ ಸುಖಕರ್ತ ಅಂತ ದೇವತೆಗಳಿಗೂ ಹೇಳೋದಿಲ್ಲ. ಶ್ರೀಕೃಷ್ಣಮಿ ದೇವತಾ ಹೋಗಯ್ಯ ಅಂದ್ರೆ ಅಲ್ಲಿ ಶ್ರೀಕೃಷ್ಣನೇನಾಗ್ಬಿಟ್ರು, ದೇವತೆ ಆಗಿಬಿಟ್ರು. ಭಗವಾನ್ ನಹಿ ಕಹ ಸಕ್ತೆ, ಶ್ರೀಕೃಷ್ಣನಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. यह भी समझते नहीं, जो समझते वह ब्राह्मण बने औरों को भी समझाते रहते हैं. ಇದನ್ನು ತಿಳ್ಕೊಂಡೇ ಇಲ್ಲ. ಯಾರು ತಿಳ್ಕೊಳ್ತಾರೆ ಅವರೇ ಬ್ರಾಹ್ಮಣರಾಗ್ತಾರೆ, ಅವರೇ ಅನ್ಯರಿಗೆ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. जो राज्य पद के अथवा आदि सनातन देवी देवता धर्म की वह निकल आती है. लक्ष्मी नारायण स्वर्ग के मालिक कैसे बने, क्या कर्म किया जो विश्व के मालिक बने. ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಯಾರೆಲ್ಲ ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೆ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ದಾರೆ ಅವರೇ ಬರ್ತಾರೆ ಅಂತಾರೆ ಬಾಬಾ. ಮತ್ತು ಲಕ್ಷ್ಮೀನಾರಾಯಣರ ಸ್ವರ್ಗಕ್ಕೆ ಮಾಲೀಕರು ಹೇಗಾದರು, ಯಾವ ಕರ್ಮವನ್ನು ಮಾಡೋದ್ರಿಂದ ವಿಶ್ವದ ಮಾಲೀಕರಾದರು ಅವರು?
इस समय कलयुग अंत में तो अनेक अनेक धर्म हैं, तो अशांति है। नई दुनिया में ऐसे थोड़ी होता है। अभी यह है संगम युग, जबकि बाप आकर राजयोग सिखलाते हैं। ತಂದೆ ಹೇಳ್ತಾರೆ, ಈ ಸಮಯ ಕಲಿಯುಗದ ಅಂತ್ಯದಲ್ಲಿ ಅನೇಕ ಧರ್ಮಗಳು ಅನೇಕ ಧರ್ಮ ಆಗಿರುವ ಕಾರಣ, ಅನೇಕತೆ ಇರುವ ಕಾರಣ ಅಶಾಂತಿಯಾಗಿದೆ. ಹೊಸ ಜಗತ್ತಿನಲ್ಲಿ ಈ ರೀತಿ ಏನಾದರೂ ಇರುತ್ತಾ? ಅಶಾಂತಿ, ದುಃಖ, ಅನೇಕ ಧರ್ಮ. ಇದೀಗ ಸಂಗಮಯುಗ. ಯಾವಾಗ ತಂದೆ ಬರ್ತಾರೆ, ಬಂದು ಏನು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. बाप ही कर्म अकर्म विकर्म की नॉलेज सुनाते हैं। आत्मा शरीर लेकर कर्म करने आते हैं। सत्य में जो कर्म करते हैं वह अकर्म हो जाते हैं, वह विकर्म होता नहीं. ತಂದೆ ನಮ್ಮ ಮಕ್ಕಳಿಗೆ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಆತ್ಮ ಶರೀರವನ್ನು ತಗೊಂಡು ಕರ್ಮವನ್ನು ಮಾಡಲಿಕ್ಕೆ ಬರುತ್ತೆ. ಸತ್ಯುಗದಲ್ಲಿ ನಾವು ಏನೆಲ್ಲ ಕರ್ಮವನ್ನು ಮಾಡ್ತೀವಿ, ಆ ಕರ್ಮ ಏನಾಗುತ್ತೆ, ಅಕರ್ಮ ಆಗುತ್ತೆ. ಅಲ್ಲಿ ವಿಕರ್ಮ ಅನ್ನೋದು ಆಗೋದಿಲ್ಲ ಅಂತಾರೆ ಬಾಬಾ. ದುಃಖ ಹೋತಾ ನಹಿ. ಅಕರ್ಮನೇ ಆಗೋದಿಲ್ಲ ಅಂದಮೇಲೆ ಅಲ್ಲಿ ದುಃಖನೂ ಆಗೋದಿಲ್ಲ. कर्म अकर्म विकर्म की गति बाप ही आकर अंत में सुनाते हैं. मैं इनके बहुत जन्मों के अंत के भी अंत में आता हूँ. इस रथ में प्रवेश करता हूँ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ. ಏನು ಹೇಳ್ತಿದ್ದಾರೆ? ಸ್ವತಃ ತಂದೆನೇ ಬಂದು ನಾವು ಸಂಗಮಯುಗದಲ್ಲಿ ಏನು ಕರ್ಮ ಮಾಡ್ತೀವಿ ಅಥವಾ ಏನೆಲ್ಲ ಕರ್ಮ ಮಾಡ್ತಾ ಬಂದಿದ್ವಿ, ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆನೇ ಬಂದು ಅಂತ್ಯದಲ್ಲಿ ತಿಳಿಸ್ತಾರೆ. ಅದರಿಂದ ಹೇಳ್ತಾರೆ, ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಬರ್ತೀನಿ ಅಂತಾರೆ ಬಾಬಾ. ಬಹಳ ಜನ್ಮಗಳ ಅಂತ್ಯದಲ್ಲಿ ಅಂದರೆ ಯಾರ ಶರೀರದಲ್ಲಿ? ಬ್ರಹ್ಮನ ಶರೀರದಲ್ಲಿ, ಇವರ ಅರ್ಥದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಅಕಲ್ ಮೂರತ್ ಆತ್ಮ ಕಾ ಯಹ ರಥ ಹೈ. सिर्फ एक अमृतसर में नहीं, सभी मनुष्यों के अकल तख्त है. आत्मा अकल मूर्त है, शरीर द्वारा बोलता चलता है. ಅಕಲ್ ಆತ್ಮಕಯ ಚೈತನ್ಯ ತಖ್ತ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಅಕಲ್ ಮೂರತದಂಥ ಆತ್ಮನಿಗೆ ಇದೇನಾಗಿದೆ? ರಥ ಆಗಿದೆ. ನಾವೆಲ್ಲ ಆತ್ಮಗಳಿಗೆ ಶರೀರ ರಥ, ಶಿವಬಾಬನಿಗೆ ಯಾರ ರಥ? ಬ್ರಹ್ಮ ತಂದೆಯ ರಥ ಆಗಿದೆ. ಕೇವಲ ಬಾಬಾ ಹೇಳ್ತಾರೆ, ಅಮೃತ ಸರದಲ್ಲಿ ಅಲ್ಲ, ಅಲ್ಲಿ ಏನು ಮಾಡಿದ್ದಾರೆ? ಅಮೃತ ಸರದಲ್ಲಿ ಒಂದು ಕಟ್ಟಿಗೆಯ ಸಿಂಹಾಸನವನ್ನು ತೋರಿಸಿದ್ದಾರೆ. ಆದರೆ ನಾವೆಲ್ಲ ಮನುಷ್ಯಾತ್ಮರಿಗೆ ಈ ಶರೀರ ಅನ್ನೋದು ಸಿಂಹಾಸನ ಆಗಿದೆ. ಆತ್ಮ ಏನಾಗಿದೆ? ಅಧಿಕಾರಿಯಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮನೇ ಶರೀರದ ಮೂಲಕ ಮಾತನಾಡುತ್ತೆ, ನಡೆಯುತ್ತೆ, ಕಾರ್ಯವನ್ನು ಮಾಡುತ್ತೆ. ಯಾಕೆ ಅಂತಂದರೆ ಆತ್ಮ ಅಂದರೆ ಚೈತನ್ಯ. ಅದು ಚೈತನ್ಯ ಆತ್ಮನಿಗೆ ಇದೇನಾಗಿದೆ? ಶರೀರ ಸಿಂಹಾಸನ ಆಗಿದೆ. अकल मूर्त तो सभी है, बाकी शरीर को काला का खाता है. आत्मा तो अकाला है, तख्त तो कलश कर देते हैं. सत्य में तख्त कोई बहुत थोड़ी होते हैं. ತಂದೆ ಹೇಳ್ತಿದ್ದಾರೆ, ನಾವೆಲ್ಲ ಆತ್ಮಗಳಿಗೆ ಈ ಶರೀರ ಅನ್ನೋದೇನಾಗಿದೆ? ಸಿಂಹಾಸನ ಆಗಿದೆ. ಆದರೆ ಶರೀರ ಏನಾಗುತ್ತೆ? ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ, ಸಮಾಪ್ತಿ ಆಗುತ್ತೆ. ಆತ್ಮ ಅನ್ನೋದು ಚೈತನ್ಯ, ಈ ಶರೀರ ಅನ್ನೋದು ಸಿಂಹಾಸನ, ಇದು ಸಮಾಪ್ತಿ ಆಗುತ್ತೆ. ಸತ್ಯುಗದಲ್ಲಿ ಆತ್ಮಗಳಿಗೆ ಸಿಂಹಾಸನ ಬಹಳ ಕಡಿಮೆ ಇರುತ್ತೆ. ಯಾಕೆಂದರೆ ಆತ್ಮಗಳು ಕಡಿಮೆ ಅಂದಾಗ ಆತ್ಮಗಳ ಸಿಂಹಾಸನ ಏನಾಗ್ಬಿಡುತ್ತೆ? ಕಡಿಮೆ ಇರುತ್ತೆ. ಅಂದರೆ ಶರೀರಗಳು ಕಡಿಮೆ, ಆತ್ಮಗಳು ಕಡಿಮೆ ಇರ್ತಾರೆ. इस समय करोड़ आत्माओं के तख्त हैं. अकल आत्मा को कहा जाता है. आत्मा ही तमो प्रधान से सतो प्रधान बनते हैं. मैं तो एवर सतो प्रधान पवित्र हूँ. बल कहते प्राचीन भारत का योग, परंतु वह भी समझते हैं श्री कृष्ण ने सिखाया था. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈ ಸಮಯದಲ್ಲಿ ನೋಡ್ರಿ, ಕೋಟ್ಯಾಂತರ ಆತ್ಮಗಳಿಗೆ ಸಿಂಹಾಸನ. ಕೋಟ್ಯಾಂತರ ಆತ್ಮಗಳಂದರೆ ಕೋಟ್ಯಾಂತರ ಸಿಂಹಾಸನಗಳು. ಸತ್ಯುಗದಲ್ಲಿ ಕಡಿಮೆ ಜನಸಂಖ್ಯೆ, ಕಡಿಮೆ ಆತ್ಮಗಳು, ಹಾಗಾಗಿ ಸಿಂಹಾಸನವು ಕಡಿಮೆ ಇರುತ್ತೆ. ಈಗ ಅಕಲ್ ಅಂತ ಆತ್ಮನಿಗೆ ಹೇಳಲಾಗುತ್ತೆ. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುತ್ತೆ. ಬಾಬಾ ಹೇಳ್ತಾರೆ, ನಾನಂತೂ ಸದಾ ಕಾಲ ಏನಾಗಿರ್ತೀನಿ? ಸತೋ ಪ್ರಧಾನ, ಪವಿತ್ರ ಆಗಿರ್ತೀನಿ ಅಂತಾರೆ. ಬಲೆ ಹೇಳ್ತಾರೆ ಪ್ರಾಚೀನ ಭಾರತ ಯೋಗ ಅಂತ. ಆದರೆ ಆ ಪ್ರಾಚೀನ ರಾಜಯೋಗವನ್ನು ಶ್ರೀಕೃಷ್ಣ ಕಲಿಸ್ಕೊಟ್ಟಿದ್ನ? ಅವರೆಲ್ಲ ತಿಳ್ಕೊಳ್ಳೋದಷ್ಟೇ, ಶ್ರೀಕೃಷ್ಣ ರಾಜಯೋಗವನ್ನು ಕಲಿಸ್ಕೊಟ್ಟಿದ್ರು ಅಂತ. ಗೀತಾ का ही खंडन कर दिया है, जीवन कहानी में नाम बदल दिया है, बाप के बदले बच्चों का नाम डाल दिया है. ಈ ಥರ ಪರಮಾತ್ಮನ ಬದಲಾಗಿ ಶ್ರೀಕೃಷ್ಣ ಹೆಸರನ್ನು ಹಾಕಿರುವ ಕಾರಣ
ಅಲ್ಲಿ ಗೀತೆಯನ್ನು ನಿಂದನೆಯನ್ನು ಮಾಡಲಾಗಿದೆ. ಜೀವನದ ಕತ್ತಿಯಲ್ಲಿ ಹೆಸರನ್ನೇ ಬದಲ ಮಾಡಿಬಿಟ್ಟಿದ್ದಾರೆ. ಯಾರ ಹೆಸರನ್ನು? ಪರಮಾತ್ಮನ ಬದಲಾಗಿ ಮಗನ ಹೆಸರನ್ನು, ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. शिवरात्रि मनाते हैं परंतु वह कैसे आते हैं या जानते नहीं. शिव ही परमात्मा, उनकी महिमा बिल्कुल अलग है. आत्माओं की महिमा अलग है. ಶಿವರಾತ್ರಿನ ಆಚರಣೆ ಮಾಡ್ತಾರೆ, ಆದರೆ ಅವ್ರು ಹೇಗೆ ಬರ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಈಗ ಶಿವ ಅಂತಂದರೆ ಪರಮಾತ್ಮ. ಆ ಪರಮಾತ್ಮನ ಮಹಿಮೆನೇ ಬೇರೆಯಾಗಿದೆ, ಆತ್ಮಗಳ ಮಹಿಮೆನೇ ಬೇರೆಯಾಗಿದೆ ಅಂತಾರೆ ಬಾಬಾ. ಆದರೆ बच्चों को यह पता है राधे कृष्ण ही लक्ष्मी नारायण है. ಈಗ ಮಕ್ಕಳಿಗೆ ಗೊತ್ತಿದೆ, ರಾಧೆ ಕೃಷ್ಣನೇ ಏನಾಗ್ತಾರೆ? ಲಕ್ಷ್ಮೀನಾರಾಯಣ ಆಗ್ತಾರೆ. लक्ष्मीनारायण के 2 रूप को ही विष्णु कहा जाता है. फर्क तो है नहीं. बाकी 4 भुजा वाला 8 भुजा वाला कोई मनुष्य होता नहीं है. ತಂದು ಹೇಳ್ತಾರೆ, ಲಕ್ಷ್ಮೀನಾರಾಯಣರ 2 ರೂಪವೇ ಏನಂತ ಹೇಳಲಾಗುತ್ತೆ? ವಿಷ್ಣು ಅಂತ ಹೇಳಲಾಗುತ್ತೆ, ಕಂಬೈನ್ಡ್ ರೂಪ. ಆದರೆ ವ್ಯತ್ಯಾಸ ಅಂತೂ ಏನಿಲ್ಲ. ಆದರೆ ಬಾಕಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, 4 ಭುಜ ಇರುವಂತಹ 8 ಭುಜ ಇರುವಂತಹ ಯಾವುದೇ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. देवी आदि को कितने भुजा दे दिया है समझाने में समय लगता है. ಬಾಬಾ ಹೇಳ್ತಿದ್ದಾರೆ, ದೇವತೆ ಇತ್ಯಾದಿಗಳಿಗೆ ಎಷ್ಟೊಂದು ಭುಜವನ್ನು ಕೊಟ್ಬಿಟ್ಟಿದ್ದಾರೆ, ತೋರಿಸ್ಬಿಟ್ಟಿದ್ದಾರೆ. ಅಷ್ಟೊಂದು ಭುಜ ಇರುವ ಕಾರಣ ತಿಳಿಸ್ಕೊಡೋದ್ರಲ್ಲ ಏನಾಗುತ್ತೆ? ಸಮಯ ಹಿಡಿಸುತ್ತೆ ಅಂತಾರೆ. ಬಾಪ್ कहते मैं हूँ गरीब निवाज, मैं आता तब हूँ जब भारत गरीब बन जाता है, राव का ग्रहण बैठ जाता है. ತಂದೆ ಹೇಳ್ತಿದ್ದಾರೆ, ನಾನು ಬಡವರ ಬಂಧು ಆಗಿದ್ದೀನಿ. ನಾನು ಬರೋದು ಯಾವಾಗಂದರೆ, ಯಾವಾಗ ಭಾರತ ಬಡ ದೇಶ ಆಗುತ್ತೆ, ಬಡವಾಗ್ಬಿಡುತ್ತೆ, ಆಗ ನಾನು ಬರ್ತೀನಿ. ಇಡೀ ಭಾರತ ದೇಶದ ಮೇಲೆ ರಾಹುವಿನ ಗ್ರಹಣ ಕುಳಿತುಕೊಂಡ್ಬಿಟ್ಟಿದೆ. बृहस्पति की दशा थी, अब राहु का ग्रहण भारत में तो क्या सारे वर्ल्ड पर है. इसलिए फिर भारत में आते हैं, आकर नई दुनिया स्थापन करते हैं जिसको ಸ್ವರ್ಗ ಕಹ ಜಾತಾ ಹೇ. ತಂದೆ ಹೇಳ್ತಾ ಇದ್ದಾರೆ, ಈಗ ಇಡೀ ಭಾರತ ದೇಶದಲ್ಲಿ ಭಾರತದಲ್ಲಿ ಬೃಹಸ್ಪತಿಯ ದಶೆ ಇತ್ತು. ಈಗೇನಾಗೋಗ್ಬಿಟ್ಟಿದೆ? ರಾಹುವಿನ ಗ್ರಹಣ ಹಿಡಿದ್ಬಿಟ್ಟಿದೆ. ಯಾವಾಗ ರಾಹುವಿನ ಗ್ರಹಣ ಹಿಡಿದು ಬರುತ್ತೆ, ಆಗ ಇಡೀ ಭಾರತವೇ, ಇಡೀ ವಿಶ್ವವೇ ಏನಾಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ಭಾರತದಲ್ಲೇ ಬರ್ತಾರೆ, ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. भगवान वाच मैं तुमको राजाओं का राज, डबल सिर ताज, स्वर्ग का मालिक बनाता हूँ. 5000 वर्ष हुआ जबकि आदि सनातन देवी देवता धर्मता अभी वह नहीं है. ತಂದೆ ತಿಳಿಸ್ತಾ ಇದ್ದಾರೆ, ಭಗವಾನ್ ವಾಚ್ ಆಗಿದೆ. ಏನು ಭಗವಂತನ ಮಹಾವಾಕ್ಯ? ನಾನು ನಿಮಗೆ ರಾಜರಿಗೂ ರಾಜ, ಡಬಲ್ ಕಿರೀಟಧಾರಿ, ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ. ಈಗ 5000 ವರ್ಷಗಳಾಯಿತು. ಅಂದರೆ ಯಾವಾಗ 5000 ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಆ ಧರ್ಮ ಈಗ ಇಲ್ಲ ಅಂತಾರೆ ಬಾಬಾ. ಯಾಕೆ ಅಂತಂದರೆ ತಮೋ ಪ್ರಧಾನ ಆಗಿದೆ. बाप खुद ही अपना अर्थ रचयिता और रचना का परिचय देते हैं. तुम्हारे पास प्रदर्शनी म्यूजियम में इतने आते हैं, समझते थोड़ी ही, कोई विरले समझकर कोर्स करते हैं. ತಂದೆ ತಿಳಿಸ್ತಾ ಇದ್ದಾರೆ, ಎಲ್ಲರೂ ಏನಾಗೋಗ್ಬಿಟ್ಟಿದ್ದಾರೆ, ಜಗತ್ತು, ವ್ಯಕ್ತಿ, ವಸ್ತು ಎಲ್ಲ ತಮೋ ಪ್ರಧಾನ ಆಗಿದೆ. ಸ್ವತಃ ತಂದೆನೇ ಬಂದು ಅಂದರೆ ಅರ್ಥ, ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡ್ತಾರೆ. ಅದರಿಂದ ತಮ್ಮ ಹತ್ರ ಪ್ರದರ್ಶನಿ, ಮ್ಯೂಸಿಯಂ ಇತ್ಯಾದಿಯಲ್ಲಿ ಅನೇಕರು ಬರ್ತಾರೆ. ಅವ್ರು ಏನಾದರೂ ತಿಳ್ಕೊಂಡಿದ್ದಾರೆ? ಅದಕ್ಕೆ ಹೇಳ್ತಿದ್ದಾರೆ, ಕೆಲವರು ಮಾತ್ರ ಏನು ಮಾಡ್ತಾರೆ? ತಿಳ್ಕೊಳ್ತಾರೆ, ಕೋರ್ಸನ್ನು ಮಾಡ್ತಾರೆ. ರಚಯಿತ ರಚನಾಕ್ಕೂ ಜಾನ್ತೆ. रचयिता है बेहद का बाप, उनसे बेहद का वर्षा मिलता है. यह नॉलेज बाप ही देते हैं. फिर राजाई मिल जाती है तो वह नॉलेज की दरकार नहीं. ತಂದೆ ಹೇಳ್ತಾ ಇದ್ದಾರೆ, ರಚಯಿತ ಬೇಹದ್ದಿನ ತಂದೆ, ಆ ಬೇಹದ್ದಿನ ತಂದೆ ಆಸ್ತಿ ತಮಗೆ ಸಿಗುತ್ತೆ. ತಂದೆನೇ ಜ್ಞಾನವನ್ನು ಕೊಡ್ತಾರೆ. ನಂತರ ರಾಜ್ಯ ಭಾಗ್ಯ ಸಿಗುತ್ತೆ. ಆ ರಾಜ್ಯ ಪದವಿ, ರಾಜ್ಯ ಭಾಗ್ಯವನ್ನು ಪಡ್ಕೊಂಡಾದ್ಮೇಲೆ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಸದ್ಗತಿ ಕಹ ಜಾತಾ ಹೇ ನೈ ದುನಿಯಾ ಸ್ವರ್ಗಕ್ಕೂ, ದುರ್ಗತಿ ಕಹ ಜಾತಾ ಹೇ ಪುರಾನೇ ದುನಿಯಾ ನರ್ಕಕ್ಕೂ. बाप समझाते तो बहुत अच्छी तरह से है,
बच्चों को भी ऐसा समझाना है. ತಂದೆ ತಿಳಿಸಿದರೆ ಸತ್ಯುಗಕ್ಕೆ ಅಥವಾ ಸದ್ಗತಿಗೆ ಹೇಳಲಾಗುತ್ತೆ ಹೊಸ ಜಗತ್ತು ಸ್ವರ್ಗ ಅಂತ, ದುರ್ಗತಿಗೆ ಹೇಳಲಾಗುತ್ತೆ ಹಳೆ ಜಗತ್ತು ನರಕ ಅಂತ. ಬಾಬಾ ಎಷ್ಟು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಅಂದಾಗ ತಾವು ಮಕ್ಕಳು ಏನು ಮಾಡಬೇಕು, ತಾವು ತಿಳ್ಕೊಂಡು ಅನ್ಯರಿಗೆ ತಿಳಿಸ್ಕೊಡ್ಬೇಕು. लक्ष्मीनारायण का चित्र देखना है. यह विश्व में शांति स्थापन हो रही है. आदि सनातन देवी देवता धर्म का फाउंडेशन ही है नहीं जो भी बाप स्थापन कर रही है. ತಂದೆನ ಮಕ್ಕಳಿಗೆ ತಿಳಿಸಿದರೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಲಾಗತ್ತಲ್ವ. ಆ ರಾಜ್ಯದಲ್ಲಿ ಅಂದರೆ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಈಗ ಇಲ್ಲ ಅಂತಾರೆ ಬಾಬಾ. ಯಾವ ಧರ್ಮದ ಫೌಂಡೇಶನ್ ಇಲ್ವೋ ಅದನ್ನು ಈಗ ಪುನಃ ಪರಮಾತ್ಮ ಜ್ಞಾನ ಎಂಬ ಬೀಜವನ್ನು ಬಿತ್ತಿ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. देवताओं का पवित्र धर्म पवित्र कर्म था. अभी यही विशेष वर्ल्ड नई दुनिया को कहा जाता है वैसलेंस वर्ल्ड ಶಿವಾಲಯ. ದೇವತೆಗಳದು ಏನಿತ್ತು ಪವಿತ್ರವಾದಂಥ ಧರ್ಮ ಪವಿತ್ರವಾದಂಥ ಕರ್ಮ ಇತ್ತು. ಅಂಥ ಒಂದು ಭಾರತ ಈಗೇನಾಗೋಗ್ಬಿಟ್ಟಿದೆ ವಿಕಾರಿಯ ಜಗತ್ತು. ಹೊಸ ಜಗತ್ತಿಗೆ ಹೇಳಲಾಗುತ್ತೆ ನಿರ್ವಿಕಾರಿ ಜಗತ್ತು ಶಿವಾಲಯ ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಆಗ ಏನಾಗ್ತಿರೋ ಬಡಪಾಯಿಗಳದು ಕಲ್ಯಾಣ ಆಗುತ್ತೆ. बापू को ही कल्याणकारी कहा जाता है. वह आते ही है पुरुषोत्तम संगम पर. ಕಲ್ಯಾಣಕಾರಿ ಯುಗ ಮೇ ಕಲ್ಯಾಣಕಾರಿ ಬಾಪ್ ತಂದೆ ಹೇಳ್ತಾ ಇದ್ದಾರೆ. ತಂದೆಗೆ ಕಲ್ಯಾಣಕಾರಿ ಅಂತ ಹೇಳಾಗುತ್ತೆ. ಆ ತಂದೆ ಬರೋದು ಯಾವಾಗ, ಪುರುಷೋತ್ತಮ ಸಂಗಮ ಯುಗದಲ್ಲಿ. ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಎಲ್ಲ ಆತ್ಮಗಳ ಕಲ್ಯಾಣವನ್ನು ಮಾಡ್ತಾರೆ. पुरानी दुनिया को बदल नई दुनिया स्थापन कर देते हैं. ज्ञान से सद्गति होते हैं. इस पर रोज़ टाइम लेकर समझा सकते हो. बोलो रचयिता और रचना के आदि मध्य अंत को हम जानते हैं. ತಂದೆ ಹೇಳ್ತಾ ಇದ್ದಾರೆ ಜ್ಞಾನದಿಂದಲೇ ಎಲ್ಲರದ್ದು ಏನಾಗುತ್ತೆ ಸದ್ಗತಿ ಆಗುತ್ತೆ ಅಂತಾರೆ ಬಾಬಾ. ಅದರಿಂದ ದಿನನಿತ್ಯ ಟೈಮನ್ನು ತೆಗೆದುಕೊಂಡು ಏನು ಮಾಡ್ಬೋದು, ನೀವು ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಹೇಳ್ರಿ, ರಚಯಿತ ಮತ್ತು ರಚನೆ ಆದಿ ಮಧ್ಯ ಅಂಥದ್ರ ಬಗ್ಗೆ ತಮಗೆ ಗೊತ್ತಿದೆನಾ? ನಮಗೆ ಗೊತ್ತಿದೆ, ಅದನ್ನು ನಾವೇನು ಮಾಡ್ತೀವಿ, ತಿಳಿಸ್ಕೊಡ್ತೀವಿ. यह गीता का एपिसोड चल रहा है जिसमें भगवान ने आकर राजयोग सिखाया है. ಈಗ ಗೀತೆ ಎಪಿಸೋಡ್ ನಡೀತಾ ಇದೆ. ಇಲ್ಲಿ ಸ್ವತಃ ಭಗವಂತನೇ ಬಂದು ಎಲ್ಲ ಮಾನವರಿಗೆ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ. ಡಬಲ್ ಸಿರ್ತಾಜ್ ಬನಾಯ ಹೇ, ರಾಜಯೋಗವನ್ನು ಕಲಿಸಿ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಾರೆ. यह लक्ष्मी नारायण भी राजयोग से यह बने हैं. इस पुरुषोत्तम संगम पर बाप से राजयोग सीखते हैं. बाबा हर बात कितना सहज समझाते हैं. ತಂದೆ ಹೇಳ್ತಿದ್ದಾರೆ ಲಕ್ಷ್ಮೀನಾರಾಯಣರ ರಾಜಯೋಗದಿಂದಲೇ ಈ ರೀತಿಯಾಗಿದ್ದು. ಯಾವ ರೀತಿ ಲಕ್ಷ್ಮೀನಾರಾಯಣ ಆಗಿದ್ದು. ಹಾಗಾಗಿ ಪುರುಷೋತ್ತಮ ಸಂಗಮಯುಗದಲ್ಲಿ ತಂದೆಯಿಂದ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾರೆ. ಬಾಬಾ ನೋಡ್ರಿ ಪ್ರತಿಯೊಂದು ಮಾತನ್ನು ಎಷ್ಟು ಸಹಜ ಮಾಡಿ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಬಾಬಾ, ತಿಳಿಸ್ಕೊಡ್ತಾರೆ. ಒಳ್ಳೆಯದು. मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट धारणೆಗಾಗಿ ಬಾಬಾ ತಿಳಿಸಿದ್ದಾರೆ. ಫಸ್ಟ್ ಪಾಯಿಂಟ್ನಲ್ಲಿ राजयोग की पढ़ाई सोर्स ऑफ इनकम है क्योंकि इससे ही हम राजाओं का राज बनते हैं. यह रूहानी पढ़ाई रोज़ पढ़नी है पढ़ानी है. ತಂದೆ ಹೇಳ್ತಾರೆ ರಾಜಯೋಗದ ಶಿಕ್ಷಣ ಅಂತಂದರೆ ಅತ್ಯಮೂಲ್ಯವಾಗಿರುವಂಥ ಸಂಪಾದನೆ ಆಗಿದೆ. ಯಾಕೆ ಅಂದರೆ ಈ ಶಿಕ್ಷಣದಿಂದಲೇ ರಾಜರಿಗೂ ರಾಜರಾಗ್ತೀವಿ. ಅದರಿಂದ ಆತ್ಮಿಕ ಶಿಕ್ಷಣವನ್ನು ದಿನನಿತ್ಯ ಓದಬೇಕು ಮತ್ತು ಅನ್ಯರಿಗೆ ಓದಿಸ್ಬೇಕು ಅಂತಾರೆ. ರಾಜಯೋಗದ ಶಿಕ್ಷಣ ಅಂದರೆ ಅತ್ಯಮೂಲ್ಯವಾಗಿರುವಂಥ ಸಂಪಾದನೆ. ಏಕೆಂದರೆ ಈ ಶಿಕ್ಷಣದಿಂದಲೇ ನಾವೆಲ್ಲ ಆತ್ಮರು ರಾಜರಿಗೂ ರಾಜರಾಗ್ತೀವಿ. ಅದರಿಂದ ಆತ್ಮಿಕ ಶಿಕ್ಷಣವನ್ನು ದಿನನಿತ್ಯ ತಾವು ಆತ್ಮಗಳು ಓದಬೇಕು ಮತ್ತು ಓದಿಸ್ಬೇಕು ಅಂತಾರೆ. ಎರಡನೇದು ಸದಾ ನಶಾ ರಹೇ ಕಿ ಹಮ್ ಬ್ರಾಹ್ಮಣ ಸಚ್ಚೆ ಮುಖ ವಂಶವಲಿ ಹೇ. हम कलयुग रात से निकल दिन में आए हैं.
यह है कल्याणकारी पुरुषोत्तम युग। इसमें अपना और सर्व का कल्याण करना है। 2ನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಿದ್ರೆ, ಸದಾ ನಶೆ ನಮಗಿರಬೇಕು. ಯಾವ ನಶೆ ಇರಬೇಕು ನಮಗೆ? ನಾವು ಬ್ರಾಹ್ಮಣ ಸತ್ಯ ಮುಖ ವಂಶಾವಳಿಗಳಾಗಿದ್ದೀವಿ. ಕಲಿಯುಗದ ರಾತ್ರಿಯಿಂದ ಹೊರಗೆ ಬಂದು ಹಗಲಿನಲ್ಲಿ ಬರ್ತಾ ಇದ್ದೀವಿ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಯುಗ. ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ಅಂತಾರೆ. ಸದಾ ನಶೆ ಇರಬೇಕು. ನಾವೆಲ್ಲ ಬ್ರಾಹ್ಮಣರು ಸತ್ಯ ಮುಖ ವಂಶಾವಳಿಗಳಾಗಿದ್ದೀವಿ. ನಾವು ಕಲಿಯುಗದ ರಾತ್ರಿಯಿಂದ ಹೊರಗೆ ಬಂದು ಹಗಲಿನ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಯುಗ. ಇದರಲ್ಲಿ ನಮ್ಮ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ಅಂತಾರೆ. वरदान और श्रेष्ठ संकल्प को कर्म में लाने वाले मास्टर सर्वशक्तिमान भव. ವರದಾನದಲ್ಲಿ ಬಾಬಾ ತಿಳಿಸಿದ್ದಾರೆ, ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ಪ್ರತಿ ಶ್ರೇಷ್ಠ ಸಂಕಲ್ಪಗಳನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ सर्वशक्तिमान आगे. मास्टर सर्वशक्तिमान माना संकल्प और कर्म समान हो। अगर संकल्प बहुत श्रेष्ठ हो और कर्म संकल्प प्रमाण ना हो तो मास्टर सर्वशक्तिमान नहीं कहेंगे. ಬಾಬಾ ವರದಾನದ ವಿವರಣೆಯಲ್ಲಿ ತಿಳಿಸಿದ್ದಾರೆ, ಮಾಸ್ಟರ್ ಸರ್ವಶಕ್ತಿಮಾನ್ ಅಂತಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರುತ್ತೆ ಅಂತಾರೆ ಬಾಬಾ. ಒಂದು ವೇಳೆ ಸಂಕಲ್ಪ ಬಹಳ ಶ್ರೇಷ್ಠ ಆಗಿದೆ, ಆದರೆ ಕರ್ಮದ ಸಂಕಲ್ಪ ಅಲ್ಲಿ ಪ್ರಮಾಣ ಇಲ್ಲ, ಆವಾಗ ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳೋದಿಲ್ಲ. तो चेक करो जो श्रेष्ठ संकल्प करते हैं वह कर्म तक आते हैं यह नहीं. ಬಾಬಾ ಹೇಳ್ತಿದ್ದಾರೆ, ಚೆಕ್ ಮಾಡಿಕೊಡ್ರಿ, ನಾವೇನೆಲ್ಲ ಶ್ರೇಷ್ಠ ಸಂಕಲ್ಪವನ್ನು ಮಾಡ್ತೀವಿ ಅದು ಕರ್ಮದವರೆಗೂ ಬರ್ತಾ ಇದ್ದೇನೋ ಅಥವಾ ಇಲ್ವಾ ಅಂತ ಹೇಳಿ. मास्टर सर्वशक्तिमान की निशानी है कि जो शक्ति जिस समय आवश्यक हो वह शक्ति कार्य में आए. स्थूल और सूक्ष्म सब शक्तियाँ इतना कंट्रोल में हो जो जिस समय जिस शक्ति की आवश्यकता हो उस काम में लगा सके. ತಂದೆ ತಿಳಿಸ್ತಾ ಇದ್ದಾರೆ, ಮಾಸ್ಟರ್ ಸರ್ವಶಕ್ತಿವಂತರ ಗುರುತೇನಪ್ಪ ಅಂತಂದರೆ, ಏನೆಲ್ಲ ಶಕ್ತಿಗಳಿದೆ ಅದನ್ನು ಸಮಯದ ಅನುಸಾರವಾಗಿ ಅವಶ್ಯಕತೆಯಲ್ಲಿರುತ್ತೋ ಆ ಶಕ್ತಿಗಳನ್ನು ಕಾರ್ಯದಲ್ಲಿ ನಾವು ತರಬೇಕು ಅಂತಾರೆ ಬಾಬಾ. ಸ್ಥೂಲ ಅಥವಾ ಸೂಕ್ಷ್ಮ ಎಲ್ಲ ಶಕ್ತಿಗಳನ್ನು ಏನು ಮಾಡಬೇಕು? ಕಂಟ್ರೋಲಲ್ಲಿ ಇರಬೇಕು. ಮತ್ತು ಸಮಯದ ಅನುಸಾರವಾಗಿ ಆ ಶಕ್ತಿಯನ್ನು ಏನು ಮಾಡಬೇಕು? ಯೂಸ್ ಮಾಡಬೇಕು. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಯೂಸ್ ಮಾಡಬೇಕು. ಅದನ್ನು ಕರ್ಮದಲ್ಲಿ ಆವಾಗ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ. स्लोगन, ज्ञाने तो आत्मा बच्चों में क्रोध है तो इससे बाप के नाम की ग्लानि होती है. ಬಾಬಾ ಸ್ಲೋಗನಲ್ಲಿ ತಿಳಿಸಿದ್ದಾರೆ, ಜ್ಞಾನಿ ಆತ್ಮ ಮಕ್ಕಳಲ್ಲಿ ಕ್ರೋಧ ಇದೆ ಅಂದರೆ ಆ ಕ್ರೋಧದಿಂದ ತಂದೆ ಹೆಸರಿಗೆ ನಿಂದನೆ ಆಗುತ್ತೆ. ಜ್ಞಾನಿ ಆತ್ಮ ಮಕ್ಕಳಲ್ಲಿ ಕ್ರೋಧ ಇದೆ ಅಂದರೆ ಅದರಿಂದ ತಂದೆ ಹೆಸರಿಗೆ ನಿಂದನೆ ಆಗ್ತದೆ ಅಂತ ಬಾಬಾ ತಿಳಿಸಿದ್ದಾರೆ. ಪರಮಾತ್ಮನ ನಿಂದನೆ ಆಗಬಾರ್ದಂದ್ರೆ ಜ್ಞಾನಿ ಆತ್ಮಗಳಲ್ಲಿ ಕ್ರೋಧ ಇರಬಾರ್ದು. ಎಲ್ಲಿ ಕ್ರೋಧ ಇರುತ್ತೆ, ಎಲ್ಲಿ ಜ್ಞಾನಿ ಆತ್ಮಗಳಲ್ಲಿ ಕ್ರೋಧ ಇರುತ್ತೆ, ಅದರಿಂದ ತಂದೆ ಪರಮಾತ್ಮನ ಹೆಸರು ಅಲ್ಲಿ ಪರಮಾತ್ಮನ ಹೆಸರಿಗೆ ನಿಂದನೆ ಆಗ್ತದೆ ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.
ಸತ್ಯ ಪ್ರೇಮವಾ ಎಂದು ನಾನು ಪಡೆದೆನು. ಅಂದೇ ಮರೆತೆನು ಜಗದ ಬಂಧನವನು ಬಾಬಾ, ಅಂದೇ ಮರೆತೆನು ಜಗದ ಬಂಧನವನು. ಜ್ಞಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು. ಜ್ಞಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು. ನಿಮ್ಮ ಸ್ಮರಣೆ ಬಾಬಾ ನಮಗೆ ಸಂತಸ ತಂದಿದೆ. ನಿಮ್ಮ ಸ್ಮರಣೆ ಬಾಬಾ ನಮಗೆ ಸಂತಸ ತಂದಿದೆ. ಮನ ಅರಳಿದೆ ಬಾಬಾ
ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ.
ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಶ್ವಾಸದಲ್ಲೂ ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವು. ಸ್ವಪ್ನದಲ್ಲೂ ತನುವಿನ ಮೋಹವೆನ್ನನು ಸೆಳೆಯದು, ಮೋಹವೆನ್ನನು ಸೆಳೆಯದು. ಲೋಕಹಿತದ ಧ್ಯಾನದಿ ಕಲ್ಯಾಣ ಚಿಂತನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಹೃದಯದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ನಯನದಲ್ಲಿ ಅನುಕ್ಷಣವು ನಿನ್ನ ರೂಪವನ್ನೇ ಕಾಣುವೆ.